ಲಭ್ಯವಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 5,000ಕ್ಕೂ ಅಧಿಕ ಮತಗಳಿಂದ ಸಮರ್ಥ ಶಾಮನೂರು ಗೆಲುವನ್ನ ದಾಖಲು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರಬಲ ಪೈಪೋಟಿಯ ನಡುವೆ 5,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನ ದಾಖಲು ಮಾಡಿದ್ದಾರೆ ಸಮರ್ಥ ಶಾಮನೂರು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿದ್ದಂತಹ ಕ್ಷೇತ್ರ. ಸಮರ್ಥ ಶಾಮನೂರು ಅವರಿಗೆ ಪಕ್ಷ ಟಿಕೆಟ್ ಅನ್ನ ಕೊಡುತ್ತೆ. ಸಮರ್ಥ ಶಾಮನೂರು ಕಳೆದ 2023ರ ಚುನಾವಣೆಯ ನಂತರದಲ್ಲಿ ಅವರು ಸ್ವಲ್ಪ ಆಕ್ಟಿವ್ ಆಗಿದ್ರು. ತಂದೆ ಹಾಗೆ ತಾಯಿಯ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ, ತಾತನ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಚುನಾವಣಾ ಅಖಾಡಕ್ಕಿಳಿದು ಅವರ ಪರವಾಗಿ ಮತಯಾಚನೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಫಾರ್ಮುಲಾ ಇದೆ, ಒಂದು ಪದ್ಧತಿ ಇದೆ. ಯಾರಾದ್ರೂ ತೀರ್ಕೊಂಡ್ರೆ ಅವರ ಮನೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ನೀಡಲಾಗುತ್ತೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ 70,000ಕ್ಕೂ ಹೆಚ್ಚಿರುವಂತಹ ಮುಸ್ಲಿಂ ಮತದಾರರಿರುವಂತಹ ಕಾರಣಕ್ಕಾಗಿ ಇಷ್ಟು ವರ್ಷಗಳ ಕಾಲ ನಾವು ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತದಾರರು ನಾವೇ ಇರೋದು, ಹಾಗಾಗಿ ಮುಸ್ಲಿಮರಿಗೆ ಟಿಕೆಟ್ ಅನ್ನ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು, ಸಚಿವರು ಎಲ್ಲ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಿಡ್ತಾರೆ. ಆದರೆ ಫೈನಲಿ ಅವ್ರು ಕೇಳೋದು ಜಬ್ಬಾರ್ ಅವರಿಗೆ ಕೇಳ್ತಾರೆ ಟಿಕೆಟ್. ಜಬ್ಬಾರ್ ಆಲ್ರೆಡಿ MLC, ಇನ್ನೂ 3 ವರ್ಷ ಸಮಯ ಇದೆ, ಹಾಗಾಗಿ ಬೇರೆ ಯಾರಿಗಾದ್ರೂ ನೀವು ಹೆಸರನ್ನ ಸೂಚಿಸಿ ಅಂದ್ರಂತೆ. ಆದ್ರೆ ಕಾಂಗ್ರೆಸ್ನ ಕೆಲ ನಾಯಕರು ಜಬ್ಬಾರ್ ಅವರಿಗೆ ಕೊಡಬೇಕು ಅಂತ ಪಟ್ಟು ಹಿಡಿದ್ರಂತೆ. ಕೊನೆಗೆ ಫೈನಲ್ ಆಗಿ ಸಮರ್ಥ ಶಾಮನೂರು ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನ ಘೋಷಣೆ ಮಾಡುತ್ತೆ. ಅದಾದಂತಹ ನಂತರದಲ್ಲಾದಂತಹ ಬೆಳವಣಿಗೆ ಒಂದಿಷ್ಟು ಒಳ ಏಟು, ಪಕ್ಷ ವಿರೋಧಿ ಚಟುವಟಿಕೆ ಆಗಿದೆ ಅನ್ನುವಂತಹ ಆರೋಪಗಳೆಲ್ಲ ಕೇಳಿಬಂತು. ಅದಾಗಿರೋದು ನಿಜ ಅಂತ ರಿಸಲ್ಟ್ ನಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ತಿದ್ದಾಗ 25-26 ಸಾವಿರ ಮತಗಳ ಅಂತರದಿಂದ ಗೆಲ್ತಾ ಇದ್ರು. ಆದ್ರೆ ಇಲ್ಲಿ ಸಮರ್ಥ ಶಾಮನೂರು ಸ್ವಲ್ಪ ಏದುಸಿರು ಬಿಟ್ಕೊಂಡು ಗೆಲುವಿನತ್ತ ಹೆಜ್ಜೆಯನ್ನ ಹಾಕಿದ್ದಾರೆ. ಬಹಳ ಪ್ರಯಾಸವನ್ನ ಪಟ್ಟಿದ್ದಾರೆ. ಆರಂಭದಲ್ಲಂತೂ ಸೋತು ಬಿಡ್ತಾರೇನೋ ಅನ್ನುವಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು, ಅಂಥದ್ದೊಂದು ಹಿಂಟು ಸಿಕ್ಕಿತ್ತು. ಆದ್ರೆ ಅದಾದ ನಂತರದಲ್ಲಿ ಬೌನ್ಸ್ ಬ್ಯಾಕ್ ಮಾಡ್ತಾರೆ. 5,000ಕ್ಕೂ ಅಧಿಕ ಮತಗಳಿಂದ ಗೆಲುವನ್ನ ದಾಖಲು ಮಾಡುವಲ್ಲಿ ಸಮರ್ಥ ಶಾಮನೂರು ಸಕ್ಸಸ್ ಆಗಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತಗಳು ಒಡೆದಿದ್ದಾವೆ ಅನ್ನೋದು ಕನ್ಫರ್ಮ್, ಡಿವೈಡ್ ಆಗಿದ್ದಾವೆ ಅನ್ನೋದು ಕನ್ಫರ್ಮ್. ಯಾಕಂದ್ರೆ SDPIನ ಅಭ್ಯರ್ಥಿ 17-18 ಸಾವಿರಕ್ಕೂ ಅಧಿಕ ಮತಗಳನ್ನ ಪಡ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ರೂ ಕೂಡ ಅವರೆಲ್ಲರೂ ಇದ್ದಿದ್ದು ಕಾಂಗ್ರೆಸ್ನ ಜೊತೆಗೆ. ಶಾಮನೂರು ಶಿವಶಂಕರಪ್ಪ ಅವರು ಪ್ರತಿ ಚುನಾವಣೆಯಲ್ಲೂ 25,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದಾನೇ ಗೆಲುವನ್ನ ದಾಖಲು ಮಾಡ್ತಾ ಬಂದಿದ್ದು. ಈ ಹಿಂದೆಯೂ ಮುಸ್ಲಿಂ ಅಭ್ಯರ್ಥಿಗಳು ಚುನಾವಣಾ ಅಖಾಡದಲ್ಲಿ ಇರ್ತಾ ಇದ್ರು. ಸಣ್ಣ ಪುಟ್ಟ ಪಾರ್ಟಿಗಳಿಂದ ಪಕ್ಷೇತರವಾಗಿ ಕಂಟೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಆ ಯಾವ ಮುಸ್ಲಿಂ ಅಭ್ಯರ್ಥಿಗಳ ಮತವು 1,500ಕ್ಕಿಂತ ಹೆಚ್ಚಿನ ಮತಗಳನ್ನ ಅವ್ರು ಯಾವತ್ತೂ ಪಡೆದೇ ಇಲ್ಲ. ಎಲ್ಲರೂ ಕೂಡ ಠೇವಣಿ ಕಳ್ಕೊಂಡವ್ರೆ. ಆದ್ರೆ ಈ ಹಿಂದಿನ ಎಲೆಕ್ಷನ್ ಅಲ್ಲ, ಅದಕ್ಕಿಂತ ಹಿಂದಿನ ಎಲೆಕ್ಷನ್ ನಲ್ಲಿ JDSನ ಅಭ್ಯರ್ಥಿಯಾಗಿ ಓರ್ವ ಮುಸ್ಲಿಂ ಕ್ಯಾಂಡಿಡೇಟ್ ನಿಂತಿರ್ತಾರೆ. ಅವರೊಂದು 26,000 ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿರ್ತಾರೆ. ಅಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್ ಏನೂ ಇರೋದಿಲ್ಲ ಆ ಚುನಾವಣೆಯಲ್ಲಿ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ SDPI ಸುಮಾರು 18,000ಕ್ಕೂ ಹೆಚ್ಚು ಮತಗಳನ್ನ ಪಡೆದಿದೆ. ಗೆಲುವನ್ನೇನೋ ದಾಖಲು ಮಾಡಿದೆ ಕಾಂಗ್ರೆಸ್. ಆದ್ರೆ ಇದಾದಂತಹ ನಂತರದಲ್ಲಿ ಇದರ ಪೋಸ್ಟ್ ಮಾರ್ಟಮ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಗಮನಿಸಬೇಕು. ತಮಿಳುನಾಡಿನಲ್ಲಿ ಬಿಜೆಪಿಯ ಪರ್ಫಾರ್ಮೆನ್ಸ್, ಅಸ್ಸಾಂನಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವವಾದಂತಹ ಗೆಲುವು, ಪುದುಚೇರಿಯಲ್ಲಿ ಗೆಲುವು, ಕೇರಳದಲ್ಲೂ 1-2-3 ಸೀಟ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ ತಮಿಳುನಾಡಿನಲ್ಲಿ ಖಾತೆಯನ್ನೇ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಳೆದ ಬಾರಿ 4 ಶಾಸಕರಿದ್ರು ತಮಿಳುನಾಡಿನಲ್ಲಿ ಬಿಜೆಪಿಯ ಶಾಸಕರು. ಈ ಬಾರಿ 0. ಖಾತೆಯನ್ನೇ ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾವುದೋ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದ್ದು ಈಗ ಅದನ್ನು ಕೂಡ ಕಳ್ಕೊಂಡಿದ್ದಾರೆ. ಅಲ್ಲೂ ಹಿನ್ನಡೆಯಾಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಗೂ ಮುಂಚೆ ಬಿಜೆಪಿ ಒಂದು ಹೊಸ ಅಲೆಯ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಅಂಥದ್ದೊಂದು ನಿರೀಕ್ಷೆಯನ್ನ ಹುಟ್ಟುಹಾಕಿತ್ತು. ಅದಕ್ಕೆ ಕಾರಣ ಆಗಿದ್ದು ಅಣ್ಣಾಮಲೈಯವರ ಎಂಟ್ರಿ. ಅಣ್ಣಾಮಲೈ ಹಳ್ಳಿಗೂ ಭೇಟಿಯನ್ನ ಕೊಟ್ಟು ಸಾವಿರಾರು ಕಿಲೋಮೀಟರ್ ಯಾತ್ರೆಯನ್ನ ಮಾಡಿಬಿಡ್ತಾರೆ, ಜನಸಂಪರ್ಕವನ್ನ ಮಾಡಿಬಿಡ್ತಾರೆ. ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಗಟ್ಟಿಗೊಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಹಿಂದಿ ಕಲ್ಚರ್ನ ತಮಿಳುನಾಡು ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇ ಇಲ್ಲ. ಆದರೆ ಅಣ್ಣಾಮಲೈಯವರ ಎಂಟ್ರಿ
ಅಣ್ಣಾಮಲೈಯವರು ಕಾರ್ಯಾಚರಣೆ ಮಾಡಿದಂಥ ರೀತಿ, ಗ್ರೌಂಡ್ನಲ್ಲಿ ವರ್ಕ್ ಮಾಡಿದಂಥ ರೀತಿ ಅಂಥದ್ದೊಂದು ಭರವಸೆಯನ್ನ ಹುಟ್ಟುಹಾಕಿತ್ತು. ಲೋಕಸಭಾ ಚುನಾವಣೆ ಆಕ್ಚುಲಿ ಅಣ್ಣಾಮಲೈಯವರಿಗೆ ಅಗ್ನಿ ಪರೀಕ್ಷೆಯಾಗಿತ್ತು. ಎಐಡಿಎಂಕೆ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಳದೆ ಸ್ಪರ್ಧೆಯನ್ನ ಮಾಡಲಾಗುತ್ತೆ. ವೋಟಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೊಳ್ತಾರೆ. ಸುಮಾರು 10% ಹಾಗೂ ಅಧಿಕ ಮತಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗುತ್ತೆ ಬಿಜೆಪಿ. ಆದ್ರೆ ಒಂದೇ ಒಂದು ಸೀಟ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಲಭ್ಯ ಆಗೋದಿಲ್ಲ. ಅಲ್ಲಿಗೆ ಹೈಕಮಾಂಡ್ಗೆ ಗೊತ್ತಾಗುತ್ತೆ ಫೀಲ್ಡ್ ಇನ್ನೂ ಸೆಟ್ ಆಗಿಲ್ಲ ಬಿಜೆಪಿಯ ಎಂಟ್ರಿಗೆ ಅಂತ ಹೇಳಿ. ಒಂದು ವೇವನ್ನ ಕ್ರಿಯೇಟ್ ಮಾಡುವಲ್ಲಿ ಸಕ್ಸಸ್ ಆದ್ರೂ ಕೂಡ ಅಣ್ಣಾಮಲೈಯವರು ಈ ಬಾರಿಯ ವಿಧಾನಸಭಾ ಚುನಾವಣೆ ನೀವು ಗಮನಿಸಬೇಕು. ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಎಡಿಎಂಕೆ ಅವರು ಫಸ್ಟ್ ಇಟ್ಟಂತಹ ಬೇಡಿಕೆ ಏನು ಅಂತಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈಯವರನ್ನ ಕೆಳಕ್ಕಿಳಿಸಬೇಕು ಅಂತ ಹೇಳಿ. ಅಂದ್ರೆ ಬಿಜೆಪಿಯಲ್ಲಿ ಅಣ್ಣಾಮಲೈ ಲೀಡ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು ಎಡಿಎಂಕೆಗೆ ಪಥ್ಯ ಆಗಿರಲಿಲ್ಲ. ಹಾಗಾಗಿ ಹೈಕಮಾಂಡ್ ಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಣ್ಣಾಮಲೈಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುತ್ತೆ. ಈ ಚುನಾವಣೆಯಲ್ಲಿ ಅವ್ರು ಕಂಟೆಸ್ಟ್ ಮಾಡಿದ್ರ ಅಂತ ಕೇಳಿದ್ರೆ ಈ ಚುನಾವಣೆಯಲ್ಲಿ ಅಣ್ಣಾಮಲೈ ಕಂಟೆಸ್ಟ್ ಮಾಡಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, ಸೋತಿದ್ರು ಅವರು. ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿಲ್ಲ. ಈ ಚುನಾವಣೆಯಲ್ಲಿ ಅಣ್ಣಾಮಲೈ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿಯೂ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಆದ್ರೆ ಮುಖ್ಯ ಭೂಮಿಕೆಯಲ್ಲಿ ಇದ್ರ ಅಂತ ಕೇಳಿದ್ರೆ ಮುಖ್ಯ ಭೂಮಿಕೆಯಲ್ಲಿ ಅಣ್ಣಾಮಲೈ ಅವರು ಇರಲಿಲ್ಲ. ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಿದ್ದು ಬಿಜೆಪಿ ತನಗಿದ್ದಂತಹ 4 ಸೀಟ್ಗಳನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ, ಕಳ್ಕೊಳ್ಳೋದಕ್ಕೆ ಕಾರಣ ಆಯ್ತಾ ಗೊತ್ತಿಲ್ಲ. ಅಥವಾ ಟಿವಿಕೆ ಪಕ್ಷದ ಅಲೆ ಅಣ್ಣಾಮಲೈ ಒಂದು ಸ್ಟ್ರಾಂಗ್ ಫೇಸ್ ಆಗಿದ್ರು ಕೂಡ ಪರ್ಯಾಯವಾಗಿ ಕಾಣಿಸಿದ್ದು ಒಂದು ವ್ಯಾಕ್ಯೂಮ್ನ ಫಿಲ್ ಮಾಡ್ತಾರೆ, ಎಲ್ರಿಗೂ ಕೂಡ ಹೃದಯಕ್ಕೆ ಹತ್ತಿರವಾದಂತಹ ನಾಯಕ ಅಂತ ಕಾಣಿಸಿದ್ದು ಆ ಜಾಗದಲ್ಲಿ ಎಐಡಿಎಂಕೆಯಲ್ಲೂ ನಾಯಕರಿಲ್ಲ. ಹಾಗಾಗಿ ಒಂದು ಟ್ರಸ್ಟ್ ಕ್ರಿಯೇಟ್ ಆಗಿತ್ತು ನಟ ವಿಜಯ್ ಅವರ ಮೇಲೆ. ಅವರ ಒಂದು ತೂಫಾನು ಬೀಸಿಬಿಡುತ್ತೆ ತಮಿಳುನಾಡಿನಲ್ಲಿ. 100ಕ್ಕೂ ಹೆಚ್ಚು ಸೀಟ್ಗಳು, 110 ಸೀಟ್ಗಳಲ್ಲಿ ಈಗ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ ಟಿವಿಕೆ ಪಕ್ಷ. ಸರ್ಕಾರವನ್ನ ರಚನೆ ಮಾಡೋಕೆ ಇನ್ನು 8 ಸೀಟ್ ಬೇಕು. ಅದಕ್ಕಾಗಿ ಸದ್ಯ ಕಾರ್ಯಾಚರಣೆಗಳಾಗ್ತಾ ಇದ್ದಾವೆ ನಟ ವಿಜಯ್ ಅವರ ನಿವಾಸದಲ್ಲಿ. ಈ ರಾಜಕೀಯ ಸರ್ಕಾರ ರಚನೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.